ಜೈ ಚಾಮುಂಡೇಶ್ವರಿ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರದೀಪ್ ಆರ್ಯ. ಇವತ್ತು ಶನಿವಾರ, ಸಕ್ಕದಾಗಿದೆ ಕ್ಲೈಮೇಟ್, ಆರಾಮಾಗಿರೋಣ ಅಂತ ಅನ್ಕೊಂಡೆ. ನಮ್ ಬಾಸ್ ಕಾಲ್ ಮಾಡಿದ್ರು, ಫೋನ್ ಮಾಡಿ ನೀನ್ ಸಕಲೇಶ್ಪುರಕ್ಕೆ ಬಾ ಅಂದ್ರು. ನಾನ್ ಸಕಲೇಶ್ಪುರ ನೋಡಿಲ್ಲ, ಅವ್ರು ನನ್ ಬಿಟ್ಟಿರಕ್ ಆಗ್ತಿಲ್ವಂತೆ ಅಲ್ಲಿ. ಸೊ ಅದಕ್ಕೆ ಅವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ. ಅವ್ರು ಯಾರು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಸಕಲೇಶ್ಪುರಲ್ಲಿ ಇವತ್ತು 100ಕ್ಕೆ 100 ಮಜಾ, 100ಕ್ಕೆ 100 ಕ್ವಾಟ್ಲೆ ನಾನ್ ನಿಮಗ್ ಕೊಡ್ತೀನಿ. ಕ್ಲೈಮೇಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈಗ ಅಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಬನ್ನಿ ಹೋಗೋಣ, ನೀವೊಂದಿದ್ದೆ ಬನ್ನಿ. ಆಮೇಲೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ದಯವಿಟ್ಟು ಡ್ರೈವಿಂಗ್ ಅಲ್ಲಿ ಯಾರೂನು ಈ ತರ ವಿಡಿಯೋಸ್ಗಳನ್ನ ಮಾಡ್ಬೇಡಿ. ಬಿಕಾಸ್ ನಾನು ಮಾತಾಡೋದು ಯಾವ ತರ ಅಂತಂದ್ರೆ, ನೀವು ನೋಡಿ ಅಲ್ಲಿ ಮುಂದೆಗಡೆ ಯಾವುದೇ ತರದ ವೆಹಿಕಲ್ಸ್ ಇರಲ್ಲ. ಆರಾಮಾಗಿ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಮಾತಾಡೋ ಅಂತ ಕಡೆ ನಾನು ಮಾತ್ರ ಕ್ಯಾಮ್ರಾ ಆನ್ ಮಾಡಿ ನನ್ನ ಫ್ರೆಂಡ್ ಹತ್ರ ಫೋನ್ ಕೊಟ್ಟು ನಾನು ವಿಡಿಯೋ ಮಾಡಿಸೋದು. ಬಿಕಾಸ್ ನಾನು ಫೋನ್ ಎಲ್ಲ ಇಟ್ಟು ಅದೆಲ್ಲ ಸರ್ಕಸ್ ಮಾಡಬಾರ್ದು. ದಯವಿಟ್ಟು ಅದನ್ನ ಯಾರು ಮಾಡಬೇಡಿ, ಅದು ಅಫೆನ್ಸ್ ಆಕ್ಚುಲಿ. ನಾನು ಇನ್ನು ಪ್ರತಿ ವಿಡಿಯೋದಲ್ಲಿ ಇದನ್ನ ಹೇಳ್ತಾ ಬರ್ತೀನಿ. ಯಾಕೆ ಅಂತಂದ್ರೆ ನಮ್ಮನ್ನ ನೋಡಿ ಬೇರೆಯವ್ರಿಗೂ ಅದು ಇದಾಗಬಾರ್ದು. ಸೊ ನೀವು ಹಂಗ್ ಮಾತಾಡ್ಲೇಬೇಕು ಅನ್ನಂಗಿದ್ರೆ ಗಾಡಿ ನಿಲ್ಸಿ ಅಥವಾ ಎಲ್ಲಾರ ವಿಡಿಯೋಸ್ಗಳನ್ನ ಮಾಡಿ. ನಮ್ ಕೆಲ್ಸನೇ ಅದು. ಹಂಗಂತಂದ್ಬಿಟ್ಟು ನಾವು ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಬಾರ್ದು. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಸಕಲೇಶ್ಪುರಕ್ಕೆ ಎಂಟ್ರಿ ಆಗಿದ್ದೀವಿ. ಮಳೆ ಬೀಳ್ತಾ ಇದೆ. ಈ ಮಳೆಯಲ್ಲಿ ಮಜಾ ಮಾಡಕ್ ನಾನ್ ರೆಡಿ, ಅದನ್ನ ಮನೇಲಿ ಕುತ್ಕೊಂಡು ನೋಡಕ್ ನೀವು ರೆಡಿನಾ? ಸೊ ಫೈನಲಿ ನಾವು ಬಂದು ಇಲ್ಲಿ ರೀಚ್ ಆದ್ವಿ. ನಿಮ್ಗಾಗ್ಲೇ ಹೇಳಿದ್ದೆ ನಮ್ ಬಾಸ್ ನನಗ್ ಕಾಲ್ ಮಾಡಿ ಕರೆದಿದ್ರು ಅಂತ. ಸೊ ಅವ್ರು ಯಾರು ಅಂತ ತೋರ್ಸೋ ಟೈಮ್ ಬಂದಿದೆ. ಅವರೇ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಗ್ಯಾಂಗ್ಸ್ಟರ್ ರಾಹುಲ್ ಡಿಟೋ. ವಾಟ್ಸಪ್ ಹೇಳಪ್ಪ ಅವ್ಯಕ್ತ. ನಮ್ಮ ಚಾನೆಲ್ಗೆ ಅವ್ಯಕ್ತ ಕೂಡ ವಾಟ್ಸಪ್ ಹೇಳಿದ್ದಾನೆ. ಸೊ ಎಲ್ಲಾರು ಆರಾಮಾಗಿದ್ದೀರಾ? ಇಲ್ಲಿಗೆ ನಾವು ಬಂದಿರೋ ಉದ್ದೇಶ, ನನ್ನನ್ನು ಬಿಟ್ಟು ಆಕ್ಚುಲಿ ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ಬಂದಿದ್ರು. ನನ್ನನ್ನು ಬಿಟ್ಟು ರಾಹುಲ್ ಡಿಟೋ ಇರಕ್ಕಾಗದೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ ಮಜಾ ಮಾಡೋದಕ್ಕೆ, ನಿಮಗ್ ಮಜಾ ಕೊಡೋದಕ್ಕೆ. ಮಜಾ ಕೊಡೋಣ. ಸೊ ಇವತ್ತಿನ ವ್ಲಾಗ್ ಅಲ್ಲಿ 100ಕ್ಕೆ 100 ಸಕಲೇಶ್ಪುರದ ಮಜಾ ನಿಮ್ಗೆಲ್ಲ ಸಿಕ್ಕೇ ಸಿಗುತ್ತೆ. ಕೊನೆಗೆ ಅವರ ಪಾಪು ಕೊಡು. ಯಾವ ಪಾಪು? ಹಾಯ್ ಮಾಡ್ಬಿಡು ಎಲ್ಲರಿಗೂ ಹಾಯ್ ಮಾಡ್ಬಿಡು. ಪಪ್ಪ ಕಾರ ತಗೋ ಇಟ್ಕೋ. ಸೊ ಈಗ ನಮ್ಮ ವ್ಲಾಗ್ ನ ಅವ್ಯಕ್ತ ಕಂಟಿನ್ಯೂ ಮಾಡ್ತಾನೆ. ಅಪ್ಪ ಮಕ್ಕಳ ವ್ಲಾಗ್. ಅವ್ಯಕ್ತ ಹೇಳು. ಆರ್ಯ ಎಲ್ಲೋ, ಮಜಾ ಅಲ್ಲೇ. ನಾವು ಮತ್ತೆ ರಾಹುಲ್ ಡಿಟೋರ್ ಅವರು ಈಗ ಈ ರೆಸಾರ್ಟ್ ನ ಫುಲ್ ಸುತ್ತಾಡಿ ತಿರುಗಾಡಿ ಈಗ ಊಟ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಬ್ರೋ ಹೇಗಿದೆ ರೆಸಾರ್ಟ್ ಬ್ರೋ? ಅದು ತುಂಬಾ ಜನ ಡಿಸ್ಕವರ್ ಮಾಡಿಲ್ಲ ಇನ್ನ. ನಾನು ಹಾಕಿದ್ದೀನಿ, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಸೂಪರ್ ಆಗಿದೆ ಪ್ಲೇಸ್. ಲೊಕೇಶನ್ ಸಖತ್ತಾಗಿದೆ, ವೈಬ್ ಸಖತ್ತಾಗಿದೆ, ಕ್ಲೈಮೇಟ್ ಸಖತ್ತಾಗಿದೆ ಇವತ್ತು. ಹೌದ್ರಿ. ಮಜಾ ಅನ್ಕೊಳ್ಳಿ. ಒಂದು ಗಾದೆ ಮಾತಿದೆ, ಏನಂದ್ರೆ ಹೂ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನಂಗೆ ನಮ್ಮ ರಾಹುಲ್ ಡಿಟೋರ್ ಅದೇ ಸೇರಿ ನಾವು ಇಂಥ ರೆಸಾರ್ಟ್ಗೆಲ್ಲ ಬರೋ ತರ ಆಗಿದೆ. ಸೊ ಅದಕ್ಕೆ ನಾನು ಹೇಳಿದ್ದು, ನಮ್ಮ ಬಾಸ್ ಕಾಲ್ ಮಾಡಿದ್ರೆ ನಾನು ಹೋಗ್ಬೇಕು ಅಂತ. ನಮ್ಮ ಬಾಸ್ ಯಾರು ಅಂತ ರಿವೀಲ್ ಮಾಡಿದೀನಿ. ಸೊ ಅವ್ರ ಜೊತೆಗೆ ನಮ್ಮಲ್ಲೇ ಹೋಗಲು ರಾಹುಲ್ ಡಿಟೋರ್ ವೈಫ್ ಅವ್ರು ಎಲ್ಲೂ ಮಾತಾಡಿಲ್ಲ, ಎಲ್ಲೂ ಫ್ರೇಮ್ ಬಂದಿಲ್ಲ. ಹೇಳಿ. ಆರ್ಯ ಎಲ್ಲೋ, ಅಜ್ಜ ಅಲ್ಲೇ. ಅದಕ್ಕೆ ಅವ್ನ್ ಬರಲ್ಲ ಅಂದ್ರು ನಾವು ಕರ್ಸ್ಕೊಂಡಿದೀವಿ ಅವನ್ನ. ಯಾಕೆಂದ್ರೆ ಗಂಡ ಹೆಂಡತಿಗೆ ನನ್ನ ಬಿಟ್ಟು 5 ನಿಮಿಷ ಕೂಡ ಇರಕ್ ಆಗಿಲ್ವಂತೆ. ಸೊ ಕೆಲವೊಂದ್ ಸುಳ್ಳು ಹೇಳ್ಬೇಕಾಗತ್ತೆ. ನೋಡಿ ನಮ್ಮ ಅವ್ಯಕ್ತ ಹಾಯ್ ಮಾಡಪ್ಪ. ಶೂಟಿಂಗ್ ಹೇಳ್ಬಿಡು. ಶೂಟಿಂಗ್ ಕಿಲಿಂ. ಸೊ ತಂದೆ ಎಲ್ಲ ತಯಾರಿ ಕೊಡ್ತಾ ಇದಾರೆ. ಸೊ ಈಗ ರೆಸಾರ್ಟ್ ನ ಒಂದ್ ರೌಂಡ್ ತಿರ್ಗಾಡ್ಕೊಂಡು ನಿಮ್ಗೂ ತೋರಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಪ್ಲೇಸ್ ನ ಶಿಫ್ಟ್ ಮಾಡ್ತೀವಿ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬನ್ನಿ. ರೆಸಾರ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ವಿಂಟೇಜ್ ವಿಲೇಜ್ ಅಂತ ಅಂದ್ಬಿಟ್ಟು ಇಲ್ಲಿಗೆ ಈ ಕ್ಲೈಮೇಟ್ ಆಗ್ಲಿ, ಈ ರೆಸಾರ್ಟ್ ವಾತಾವರಣ ಆಗ್ಲಿ, ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೆಸಾರ್ಟ್ ಅಂದ್ರೆ ತಪ್ಪಾಗಕ್ ಚಾನ್ಸೇ ಇಲ್ಲ. ಬಿಕಾಸ್ ನೋಡಿ, ಈಗ ಊಟ ಮಾಡಕ್ ಹೋಗ್ತಿದೀವಿ, ಆ ಜಾಗ ಹೀಗಿದೆ. ತೋರಿಸ್ತೀನಿ ರೆಸಾರ್ಟ್ ಆಗಿದೆ ಅಂತ. ಇದು ಕ್ರಿಕೆಟ್ ಎಲ್ಲ ಆಡ್ಕೊಂಡು ಆರಾಮಾಗಿ ಚಿಲ್ ಮಾಡೋದಕ್ಕೆ. ಮುಂದೆ 1-2 ಜೋಡಿ ಎತ್ತದು ಇಟ್ಬಿಟ್ಟು ಊಟಕ್ಕೆ ಬನ್ನಿ ಅಂತ, ಹಳ್ಳಿ ಸೊಗಡಲ್ಲಿ ಊಟ ಕೊಡ್ತೀವಿ ಬನ್ನಿ ಅಂತ ಕರ್ದಂಗಿದೆ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಜಾಗ. ಸೊ ಒಳಗಡೆ ಹೋಗೋಣ, ಊಟ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾವೀಗ ಊಟದ ಹಾಲ್ಗೆ ಹೋಗ್ತಾ ಇದೀವಿ. ಬನ್ನಿ. ಎದುರುಗಡೆ ಜಿಂಕೆ ಹಾಕಿದ್ದಾರೆ, ಜಿಂಕೆ ಮಾಂಸ ಕೊಡ್ತಾರ ನೋಡೋದ. ಸೊ ವೆರೈಟಿ ಆಫ್ ಡಿಶಸ್ ಇಲ್ಲಿದೆ. ಚಳಿ ಕಾಯಿಸ್ಕೋಣ. ಅದು ಪ್ಲಾಸ್ಟಿಕ್ ಆಕ್ಚುಲಿ, ನಿಜವಾದಂತೂ ಅಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಗಿರಿ ಅಂತ ಅಂದ್ಬಿಟ್ಟು ನನಗೆ ಈಗ ತಾನೇ ಫ್ರೆಂಡ್ ಆಗಿದ್ದಾರೆ, ಯಾವಾಗಲೂ ಫ್ರೆಂಡ್ ಆಗಿರ್ತಾರೆ ಇನ್ನ. ಸೊ ಇವ್ರು ಬಂದು
ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಯಂಗೆಸ್ಟ್ ಡೈರೆಕ್ಟರ್ ಮತ್ತೆ ರೈಟರ್ ಕೂಡ. ಒಳ್ಳೊಳ್ಳೆ ಕತೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡೋಣ. ಯಾಕಂದ್ರೆ ಕತೆ ಚೆನ್ನಾಗಿದ್ದಾಗ ಕಂಟೆಂಟ್ ಇರೋರ್ನ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ಲೇಬೇಕು. ಅದು ಕನ್ನಡಿಗರ ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬನ್ನಿ ಬ್ರೋ, ಒಳ್ಳೆ ಊಟ ಮಾಡ್ಸಿದೀರಾ, ಊಟ ಮಾಡೋಣ. ತುಂಬಾ ಚೆನ್ನಾಗಿದೆ ಊಟ ಮಾತ್ರ. ಯಾವ 5 ಸ್ಟಾರ್ ಹೋಟ್ಲಿಗೂ ಕಡಿಮೆ ಇಲ್ಲ. ಟೇಸ್ಟ್ ವೈಸ್ ಆಗ್ಲಿ ಎಲ್ಲ ಪ್ರತಿಯೊಂದು ಹೈಜಿನಿಕ್ ಆಗಿ ಸಖತ್ತಾಗಿದೆ. ನೋಡಿ ಎಲ್ಲ ಹೆಂಗ್ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಈಗ ತಾನೇ ಊಟ ಮುಗಿಸಿ ಸಿಕ್ಕಾಬಟ್ಟೆ, ನನ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಸೊ ನಮ್ಮ ಅಕ್ಕಂಗೆ ಇಷ್ಟ, ಹೆಂಗ ಅನ್ನಿಸ್ತು ಕನ್ನಡ ಬನ್ನಿ. ತುಂಬಾ ಚೆನ್ನಾಗಿದೆ ಊಟ. ಅಂಡ್ ವೆರೈಟೀಸ್ ಜಾಸ್ತಿ ಇತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಆಮೇಲೆ ತುಂಬಾ ಏನೇನ್ ತಿಂದ್ರಿ ನೀವು? ಅಲ್ಲ, ನಾನ್ ನಿಜ ಡಯಟ್ ಅಲ್ಲಿ ಇದ್ದೆ, ಏನು ತಿನ್ಲಿಲ್ಲ. ಅಕ್ಕರೆಲ್ಲ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ. ನಾನು ಅಕ್ಕಿ ರೊಟ್ಟಿ ತಿಂದೆ, ಡ್ರ್ಯಾಗನ್ ಚಿಕನ್, ಆಮೇಲೆ ಆಂಧ್ರ ಚಿಕನ್ ಕರಿ, ಮಟನ್ ಫ್ರೈ ಇತ್ತು, ಎಗ್ ಇತ್ತು, ಬಿರಿಯಾನಿ ಇತ್ತು, ಇನ್ನೂ ತುಂಬಾ ಇತ್ತು. ಬಟ್ ನಾವು ತಿಂದಿದ್ದಿಷ್ಟೇ. ಪ್ರದೀಪ್ ಮಗನ ಕೇಳಿ ಸರಿಯಾಗಿ ತಿಂದಿದ್ದಾನೆ ಅವನು. ಆಕ್ಚುಲಿ ಇಲ್ಲ, ನಾನು ಹೊರಗಡೆ ಬಂದ್ರೆ ಯಾವ್ದನ್ನು ಬಿಡಲ್ಲ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಈ ಜಾಗಕ್ಕೆ. ನೀವು ಒಂದ್ಸಲಿ ಬನ್ನಿ, ಈ ಜಾಗನ ಎಂಜಾಯ್ ಮಾಡಿ. ಹೊರಗಡೆಯಿಂದ ರೆಸಾರ್ಟ್ ಏನು ತೋರಿಸಿದ್ದೀನಿ. ಸೊ ನೀವು ಕೇಳ್ಬೋದಲ್ವಾ, ಹೊರಗಡೆ ತೋರಿಸ್ದೆ ಒಳಗಡೆ ತೋರಿಸ್ಲಿಲ್ಲ ಅಂತ. ಸೊ ತೋರಿಸ್ತೀನಿ ಬನ್ನಿ. ಸೊ ನಮ್ಮ ರೂಮ್ ನಂಬರ್ 102 ವಿಂಟೇಜ್ ವಿಸ್ಟಾ. ಬನ್ನಿ, ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ವಾವ್, ಎಲ್ಲರಿಗೂ ನೋಡಿದ ತಕ್ಷಣ ಒಂದು ವಾವ್ ಅನ್ನೋ ಫೀಲಿಂಗ್ ಬರುತ್ತೆ. ಒಳ್ಳೆ ಬೆಡ್ ಎಲ್ಲ ಹಾಕಿದ್ದಾರೆ, ಸಕ್ಕತ್ತಾಗಿದೆ. ಮಕ್ಕಳನ್ನ ಮೇಲ್ಗಡೆ ಮಲಗಿಸ್ಬೋದು ನೀವು, ಪೇರೆಂಟ್ಸು ಆರಾಮಾಗಿ ಕೆಳಗಡೆ ಇರ್ಬೋದು. ಎಲ್ಲರಿಗೂ ಒಂದು ಫ್ಯಾಮಿಲಿ ಪಾರ್ಟ್ ಆಗಿ ಈ ರೂಮ್ ಇದೆ. ನೋಡ್ಬೋದು ನೀವು, ಈ ಪೇಂಟಿಂಗ್ ಆಗಲಿ ಪ್ರತಿಯೊಂದೂ ಸಖತ್ತಾಗಿ ಮಾಡಿದ್ದಾರೆ. ವಾಶ್ರೂಮ್ ತೋರಿಸ್ತೀನಿ ಬನ್ನಿ. ಮೇಯ್ನ್ ಆಗಿ ಇಲ್ಲಿ ನೋಡಿ, ಸ್ಟೋರೇಜ್ಗಳಿದೆ ಇಲ್ಲೆಲ್ಲ ಇಟ್ಕೊಳ್ಳೋಕ್ಕೆ. ನೈಸ್ ನೋಡಿ, ಎಷ್ಟು ಹೈಜಿನಿಕ್ ಆಗಿ ತುಂಬಾನೇ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ವಾಶ್ರೂಮ್ ಎಲ್ಲ ನೋಡಿದ್ರಿ, ರೂಮ್ ಎಲ್ಲ ತೋರಿಸ್ತೆ. ಮೇಲೆ ನೋಡಲ್ವ ನೀವು? ಬನ್ನಿ ತೋರಿಸ್ತೀನಿ. ಫುಲ್ಲು ಮರದಲ್ಲಿ ಮಾಡಿದ್ದಾರೆ ಇದೆಲ್ಲ ನೋಡಿ, ಫುಲ್ಲು ಮಜಾ ಇದೆ. ಒಟ್ನಲ್ಲಂತೂ ರೂಮ್ಸ್ ಅಂತೂ ಲಕ್ಸುರಿಯಸ್ಟ್ ರೂಮ್ಸ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ, ರೂಮ್ ಎಲ್ಲ ತೋರಿಸಿದ್ದೀನಿ. ಸೊ ನಂಗೆ ಈ ಚೇರ್ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಖಂಡಿತವಾಗ್ಲೂ ರೆಸಾರ್ಟ್ಗೆ ನೀವೆಲ್ಲರೂ ಬರಬೇಕು, ಬಂದು ಸ್ಟೇ ಮಾಡಬೇಕು, ಎಂಜಾಯ್ ಮಾಡಬೇಕು. ಆರ್ಯ ಎಲ್ಲೋ ಮಜಾ ಅಲ್ಲೇ, ನಾನಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀನಿ. ನಾನು ಮಜಾ ಇರೋ ಕಡೆ ಮಾತ್ರ ನಾನು ಹೋಗೋದು. ಇಲ್ಲಿಗೆ ಬಂದಿದ್ದೀನಿ ಅಂದರೆ 100% ಮಜಾ ವೈಬ್ ಎಲ್ಲ ಇದೆ. ಸೊ ದಯವಿಟ್ಟು ನೀವೆಲ್ಲ ರೆಸಾರ್ಟಿಗೆ ಬನ್ನಿ, ಎಂಜಾಯ್ ಮಾಡಿ. ಲವ್ ಯು. ರೆಸಾರ್ಟಲ್ಲಿದ್ದು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿ ನಾವು ಹೊರಡೋ ಟೈಮ್ ಆಗಿದೆ. ನಮ್ಗೊಂದು ಒಳ್ಳೆ ಕಾಫಿ ಕೊಟ್ಟು ಬಾಯ್ ಬಾಯ್ ಹೇಳಕ್ಕೆ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬಂದಿದ್ದಾರೆ. ಸೊ ಹೇಗಿತ್ತು ರೆಸಾರ್ಟು? ರೆಸಾರ್ಟ್ ಸಖತ್ತಾಗಿತ್ತು ಬ್ರೋ. ಸಖತ್ತಾಗಿತ್ತಾ? ಫುಲ್ ಮಜಾ ಮಾಡಿದ್ರ? ಒಳ್ಳೆ ವೈಬ್, ಸೂಪರ್ ಆಗಿದೆ. ವಿಂಟೇಜ್ ವಿಲೇಜ್. ಇಲ್ಲಿ ಫುಡ್ ಅಂತೂ ಯಾವ 5 ಸ್ಟಾರ್ ಹೋಟ್ಲಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಹೈಜಿನಿಕ್ ಆಗಿ, ಕ್ವಾಲಿಟಿ ವೈಸ್ ಎಲ್ಲ. ಸೊ ಕಾಫಿನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದಯವಿಟ್ಟು ನೀವೆಲ್ಲ ಇಲ್ಲಿ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಸ್ಟೇ ಮಾಡಿ, ಎಂಜಾಯ್ ಮಾಡಿ. ಸೊ ನಮ್ಮ ತರ ನೀವು ಮಜಾ ಮಾಡಿ. ಏನಂತೀರಾ ಬ್ರೋ? ವಿಂಟೇಜ್ ವಿಲೇಜ್. ಒಳ್ಳೇದಾಗ್ಲಿ ಬ್ರೋ, ಆಲ್ ದಿ ಬೆಸ್ಟ್. ಎಸ್ ಬ್ರೋ, ಸೂಪರ್ ಇದೆ, ಒಳ್ಳೆ ವೈಬ್. ಡೆಫಿನೆಟ್ಲಿ ಬಾಯ್ಸ್ ಗ್ಯಾಂಗ್